ಈ ವರುಣಾರ್ ಭಟ್ಟದ ನಡುವೆನೇ ಡಿ.ಕೆ. ಶಿವಕುಮಾರ್ ಸಿಟಿ ರೌಂಡ್ಸ್ ಹಾಕ್ತಾ ಬಂದಿದ್ದಾರೆ. ಸೊ ಯಾವ್ಯಾವ ಪ್ರದೇಶಗಳಿಗೆ ಭೇಟಿ ಕೊಟ್ಟರು, ಏನೇನು ಹೇಳಿದ್ರು, ಬೆಳಗ್ಗೆ ನೋಡಿದ್ರೆ ಅವ್ರು ಹೇಳಿದ್ರು ಬೆಂಗಳೂರಿಗೆ ಮಳೆ ಬೇಕು, ಒಳ್ಳೇದು ಅಂತ ಅಂದರು. ಆಮೇಲೆ ಮಾಧ್ಯಮಗಳು ರಿಪಬ್ಲಿಕ್ ಕನ್ನಡ ಈ ರೀತಿ ಹೇಳ್ಬೋದಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ ನಂತರ ಏರಿಯಾಗೂ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಈಗ ಅವಾಂತರಗಳು ಏನೇನಾಗಿದೆ ಅನ್ನೋದನ್ನ ಪರಿಶೀಲಿಸ್ತಾ ಇದ್ದಾರೆ ಡಿ.ಸಿ.ಎಂ. ಡಿ.ಕೆ. ಅಧಿಕಾರಿಗಳಿಗೆ ಇದನ್ನೆಲ್ಲ ಸರಿಪಡಿಸ್ರಿ ಅಂತ ಸೂಚನೆ ಕೊಟ್ಟಿದ್ದಾರಂತೆ. ಖಂಡಿತವಾಗ್ಲೂ ಅವ್ರು ಇದನ್ನ ಮಾಡಲೇಬೇಕು. ಯಾಕಂತಂದ್ರೆ ಅಧಿಕಾರಿಗಳ ಅಪಾರ ನಿರ್ಲಕ್ಷ್ಯ, ದಿವ್ಯ ನಿರ್ಲಕ್ಷ್ಯ ಎದ್ದು ಕಾಣುತ್ತೆ. ನೋಡಿ, ಅಲ್ಲಿ ದೃಶ್ಯದಲ್ಲಿ ಡಿ.ಕೆ. ಶಿವಕುಮಾರ್ ನಿಂತಿರೋ ಅಲ್ಲಿ ಹೆಂಗೆ ಮಳೆಗೆ ರಸ್ತೆ ಕೊಚ್ಕೊಂಡೋಗಿದೆ, ಇನ್ನೆಷ್ಟು ಕಳಪೆ ಕಾಮಗಾರಿ ಇರಬೇಕು. ಗುಂಡಿಗಳಂತೂ ರಾಶಿ ಬಿದ್ದಿದ್ದಾವೆ, ಅಷ್ಟು ಗುಂಡಿಗಳು. ಬಿಬಿಎಂಪಿ ವಿರುದ್ಧ ಡಿ.ಕೆ. ಶಿವಕುಮಾರ್ ಗರಂ ಆಗಿದ್ದಾರೆ ಅಂತ ಹೇಳಲಾಗಿದೆ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಹೆಚ್ಚಾಗ್ತಾ ಇದೆ ಅಂತ, ರಸ್ತೆ ಗುಂಡಿಗಳ ಫೋಟೋ ಕಳಿಸಿ ಅಂತ ಸೂಚನೆ ಕೊಟ್ಟಿದ್ದಾರಂತೆ. ಎಲ್ಲ ಸರಿಪಡಿಸಬೇಕು ಅಂತ ಹೇಳಿದಾರಂತೆ. ಇನ್ನು ಫುಟ್ಪಾತ್ ಅಂಗಡಿಯನ್ನು ತೆಗೆಸೋ ಕೆಲಸ ಮಾಡ್ತೀವಿ ಅಂತ. ಸ್ವಾಮಿ, ಫುಟ್ಪಾತ್ನವ್ರು ನಿಮ್ಗೆ ಏನು ಮಾಡಿದಾರೋ ಬಿಟ್ಟಿದ್ದಾರೋ, ಬಟ್ ಕೆರೆಗಳಲ್ಲಿ ಲೇಔಟ್ ನಿರ್ಮಾಣ ಮಾಡಿಕೊಂಡು ಅದನ್ನು ಮಾರಾಟ ಮಾಡಿ ಈಗ ಆ ಕೆರೆಗಳಲ್ಲಿ ನೀರು ತುಂಬಿಕೊಂಡು ಜನಗಳು ಪರದಾಡ್ತಾ ಇದ್ದಾರಲ್ಲ, ಇಂಥವ್ರ ವಿರುದ್ಧ ಏನು ಕ್ರಮ ಕೈಗೊಳ್ತೀರಿ? ಆಮೇಲೆ ರಸ್ತೆಗಳ ಮೇಲೆ ನೀರು ನಿಲ್ತಾ ಇದ್ದಾವೆ, ಅಲ್ಲಿ ವೆಂಟ್ ಔಟ್ ಕೊಟ್ಟಿಲ್ವಾ ರಸ್ತೆಗಳಿಗೆ ನೀರು ಹೋಗೋದಕ್ಕೆ? ಫ್ಲೈಓವರ್ ಮೇಲೆ ನೀರು ನಿಲ್ಲುತ್ತಲ್ಲ ಸ್ವಾಮಿ, ಅದಕ್ಕೇನು ಮಾಡ್ತೀರಾ? ನಾನು ಒಂದು ಅಬ್ಸರ್ವ್ ಮಾಡಿದ್ದೀನಿ, ನಾವು ಎಷ್ಟೇ ಪಾಟ್ ಹೋಲ್ನ ಮುಚ್ಚಬೇಕು ಅಂತೇಳಿ ನೋಡೋದು, ನಾನೇ ಕಣ್ಣಲ್ಲಿ ನೋಡಿದೆ, ಎಲ್ಲ ಒಂದೊಂದು ಅರ್ಧ ಅಡಿ ಗುಂಡಿಗಳಿವೆ. ಇದು ಭಾಳ ಡೇಂಜರಸ್ ಕೇಸು. ಮಳೆ ನಿಂತಾಗ ಎಲ್ಲ ಹೇಳಿದ್ದೀನಿ, ಸುಮಾರೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಪೊಲೀಸವ್ರಿಗೂ ಹೇಳಿದ್ದೀನಿ, ನಾನು ಈಗ ತಾನೇ DCPಗಳಿಗೂ ಮಾತಾಡಿದೆ ನಾನು. ಎರಡನೇದು, ಈ ನೀರನ್ನು ಏನು ಮಳೆ ಜಾಸ್ತಿ ಬಂದಾಗ ನುಗ್ತಾ ಇದೆ ಎಲ್ಲ ಕಡೆನೂ. ಈಗ ಮುಂದಕ್ಕೆ ನಾವು ಅದನ್ನು ರಿಟೈನಿಂಗ್ ವಾಲ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಲೇಬೇಕಾಗಿದೆ, ಆನ್ ಪ್ರಯಾರಿಟಿ. ಎರಡನೇದು, ನಾನು ಗಮನಿಸಿದ್ದೀನಿ, ಈ ರೋಡ್ ಪಕ್ಕ ಫುಟ್ಪಾತ್ ಮೇಲೆ ವಿಪರೀತ ಡೆಬ್ರಿಸು ಮಣ್ಣುಗಳು ಹಾಕಿದ್ದಾರೆ. ಇದಕ್ಕೇನಾದ್ರು ಒಂದು ವ್ಯವಸ್ಥೆ ಮಾಡಲೇಬೇಕು, ಆನ್ ಪ್ರಯಾರಿಟಿ. ಎಲ್ಲ ನಾನು ನೋಡ್ತಾ ಇದ್ದೀನಿ. ಹಾಗಾಗಿ ಯಾವಾಗ ಡೆಬ್ರಿಸ್ ಇರ್ತದೆ ಫುಟ್ಪಾತ್ ಮೇಲೆ, ಅದೇ ಒಳಗಡೆ ಹೋಗಿ ಮುಚ್ಕೊಳ್ಳೋಂಥದ್ದು. ಸೊ ಅದಕ್ಕೆ ಕಂಪ್ಲೀಟ್ ನನ್ನ ಆಫೀಸರ್ಸ್ಗೆ ಹೇಳ್ತಾ ಇದೆ, ಅವ್ರಿಗೇನೋ ನಮ್ಮ ಇಂಜಿನಿಯರ್ಗೆ 1 ಲಕ್ಷ ಟ್ರ್ಯಾಕ್ಟ್ರು ಕೊಡ್ತಾರೆ ಅಂತ. ಎಲ್ಲಿ ಕ್ಲೀನ್ ಮಾಡಿ. ಮಳೆಯ ಅವಾಂತರಗಳಿಗೆ ಬೆಂಗಳೂರಿನ ಜನ ಬೇಸತ್ತು ಹೋಗಿದ್ದಾರೆ. ಈ ಸಾಕಾಗಿ ಹೋಗಿದೆ ಜನಕ್ಕೆ. ಜೊತೆಗೆ ಈ ಕುಂಭದ್ರೋಣ ಮಳೆಯ ಏನು ಹೊಡೆತ ತಾಳಲಾಗದೆ ಜನ ಕಂಗಾಲಾಗಿದ್ದಾರೆ. ನಗರದ ಹಲವು ರಸ್ತೆಗಳು ಜಲಾವೃತ ಆಗಿದೆ. ನಿನ್ನೆ ರಾತ್ರಿಯಿಂದನೂ ರಿಪಬ್ಲಿಕ್ ಕನ್ನಡ ತೋರಿಸ್ತಾನೆ ಇದೆ ಯಾವ ರೀತಿನಲ್ಲಿ ಅನೇಕ ಪ್ರದೇಶಗಳಲ್ಲಿ ಈ ಮಳೆಯ ಅವಾಂತರ ಸೃಷ್ಟಿಯಾಗಿದೆ ಅನ್ನುವಂಥದ್ದು. ಭಾರಿ ಅವಾಂತರ ಸೃಷ್ಟಿಯಾಗಿದೆ. ಮಳೆಗೆ ವರ್ತೂರು ರಸ್ತೆ ಸಂಪೂರ್ಣ ಜಲಾವೃತ ಆಗಿದೆ. ತುರಬರಹಳ್ಳಿ ಹತ್ರ ಅಂತೂ ಕೆರೆ ಥರನೇ ಆಗಿಬಿಟ್ಟಿದೆ ಅಂತ. ಕೇವಲ ಇದೊಂದೇ ಅಲ್ಲ, ನೀರು ನಿಲ್ಲೋದ್ರಿಂದ ರೋಗಗಳು ಹರಡ್ತವೆ. ತಕ್ಷಣ ಅದನ್ನ ಕ್ಲೀನ್ ಮಾಡದಿದ್ರೆ ಅದ್ರದ್ದು ಪರಿಣಾಮಗಳು ಇನ್ನೂ ತುಂಬ ಇರುತ್ತೆ. ಅಮೃತಹಳ್ಳಿಯಲ್ಲಂತೂ ಮನೆಗಳಿಗೆ ನೀರು ನುಗ್ಗಿದೆ. ಮುನಿಸ್ವಾಮಪ್ಪ ಲೇಔಟ್ನಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಅವಾಂತರಗಳ ಸರಣಿನೇ ಆಗಿದೆ. ಇಲ್ಲೆಲ್ಲ ಒಮ್ಮೆ ನೀರು ಬಂತು ಅನ್ನೋದಷ್ಟೇ ಪ್ರಾಬ್ಲಮ್ ಅಲ್ಲ, ನಂತರದಲ್ಲಿ ಸ್ವಚ್ಛತಾ ಕಾರ್ಯ ಇರಬಹುದು ಅಥವಾ ವಸ್ತುಗಳು ಹಾಳಾಗಿರುವಂಥದ್ದು ಇರಬಹುದು, ಎಲ್ಲ ಎಷ್ಟು ಕಷ್ಟ ಆಗುತ್ತೆ ಆ ನಂತರದ್ದು ಅನ್ನುವಂಥದ್ದು. ಒಟ್ಟಾರೆ ಮಳೆಯಿಂದಾಗಿ ಸಾಕಷ್ಟು ಅನಾಹುತ ಸಂಭವಿಸಿದೆ ಬೆಂಗಳೂರು ನಗರದಲ್ಲಿ. ಮಳೆಯಿಂದಾಗಿ ಎಷ್ಟೆಲ್ಲ ಅನಾಹುತ ಆಗಿದೆ ಬೆಂಗಳೂರಲ್ಲಿ ಅನ್ನೋದನ್ನ ಬೆಳಗಿನಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ತೋರಿಸ್ತಾನೆ ಇದೆ. ಹಾಗೆಯೇ ಆನೇಕಲ್ನಲ್ಲಿ ಡ್ಯಾಡಿಸನ್ ರೆಸಾರ್ಟ್ನಲ್ಲಿ, ಡ್ಯಾಡಿಸನ್ ಗಾರ್ಡನ್ ಅನ್ನುವಂಥ ಒಂದು ಹೋಟೆಲ್ನಲ್ಲಿ ಏನೆಲ್ಲ ತೊಂದರೆಗಳಾಗಿದೆ, ಅವಾಂತರಗಳಾಗಿದೆ, ಜಲ ದಿಗ್ಬಂಧನನೇ ಆಗಿಬಿಟ್ಟಿದೆ ಅಂತ ಕಮ್ಮಸಂದ್ರದಲ್ಲಿ ಇರ್ತಕ್ಕಂಥ, ಆನೇಕಲ್ ತಾಲೂಕು ಕಮ್ಮಸಂದ್ರದಲ್ಲಿ ಇರ್ತಕ್ಕಂಥ ಒಂದು ಹೋಟೆಲ್ ಇದು. ಧಾರಾಕಾರ ಮಳೆಗೆ ಈ ಸಂಪೂರ್ಣ ಬಡಾವಣೆಯೇ ಜಲಾವೃತ ಆಗಿದೆ. ಅಲ್ಲಿ ಓಡಾಡಕ್ಕೆ ಆಗ್ತಿಲ್ಲ ಅಷ್ಟೊಂದು. ನಿವಾಸಿಗಳು ಹೊರಬರಲಾಗದೆ ಸಂಕಷ್ಟ ಪಡ್ತಾ ಇದ್ದಾರೆ. ನೂರಾರು ಮನೆಗಳು ಇರ್ತಕ್ಕಂಥ ಡ್ಯಾಡಿಸನ್ ಗಾರ್ಡನ್ ಲೇಔಟ್ ಏನಿದೆ ಅದು ಪೂರ್ತಿಯಾಗಿ, ಅಲ್ಲಿ ಕೇವಲ 1-2 ಹೋಟೆಲ್ ಅಥವಾ ಮನೆ ಮಾತ್ರ ಅಲ್ಲ, ಸಂಪೂರ್ಣ ಇಡೀ ಬಡಾವಣೆಯೇ ನೀರಿನಿಂದ ಆವೃತ ಆಗಿದೆ. ಆನೇಕಲ್ ಬರಿಯ ಡ್ಯಾಡಿಸ್ ಗಾರ್ಡನ್ ಲೇಔಟ್ ಏನಿದೆ ಕಂಪ್ಲೀಟ್ ಆಗಿ ನೀರು ತುಂಬಿಕೊಂಡಿದೆ. ಅಲ್ಲಿ ಈಗ ಮಷಿನ್ಸ್ ತಂದು, ಮೋಟಾರ್ ತಂದು ನೀರನ್ನ ಹೊರ ಹಾಕುವಂತ ಕೆಲಸನ ಮಾಡ್ತಾ ಇದ್ದಾರೆ. ಸೊ ಏನೇನಾಯ್ತು, ಅಗ್ನಿಶಾಮಕ ದಳದವರು ಬಂದ್ರು, ಏನೆಲ್ಲ ಆಯ್ತು, ಮಧ್ಯಾಹ್ನ ಆದ್ರೂ ಕೂಡ ಇನ್ನೂ ಅಲ್ಲಿ ಮಳೆ ನೀರು ತಗ್ಗಿಲ್ಲ. ಪರಿಸ್ಥಿತಿ ಏನಿದೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ, ನೋಡೋಣ ಬನ್ನಿ. ಹೆಬ್ಬಗೋಡಿ ನಗರಸಭೆ ಹೊಂದಿಕೊಂಡಿರುವ ಕಮಸರದ
ಈ ಒಂದು ಡ್ಯಾಡೀಸ್ ಲೇಔಟ್ ಏನಿತ್ತು ಇದು ನೋಡ್ತಾ ಇರುವಂಥದ್ದು ದೃಶ್ಯದಲ್ಲಿ ಕಳೆದ ರಾತ್ರಿ ಸುರಿದ ಮಳೆಯಿಂದಾಗಿ ನಾನೀಗ ದೃಶ್ಯದಲ್ಲಿ ಇರುವಂಥ ಜಾಗದಲ್ಲಿ ನಾವು ನೋಡ್ತಾ ಇರುವಂಥದ್ದು ಇನ್ನೂ ಕೂಡ ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಏನು ಆ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ಮುಂದಾಗಿದ್ದಾರೆ. ಆದರೆ ಇನ್ನೂ ಕೂಡ ನೀರನ್ನು ಇಲ್ಲಿಂದ ಖಾಲಿ ಮಾಡಿಸೋದಕ್ಕೆ ಆಗ್ತಾ ಇಲ್ಲ. ಜೊತೆಗೆ ಏನು ಅಗ್ನಿಶಾಮಕ ದಳದ ಸಿಬ್ಬಂದಿಗಳೇನು ಕಾರ್ಯಾಚರಣೆ ಮಾಡ್ತಿದ್ದಾರೆ, ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ನಿರಂತರವಾಗಿ ಇಲ್ಲಿ ಸ್ವಚ್ಛತಾ ಕಾರ್ಯ ಮಾಡುವಂಥ ಒಂದಷ್ಟು ಕೆಲಸಗಳಾಗ್ತಿದೆ. ಆದರೆ ಇನ್ನೂ ಕೂಡ ನೀರು ಒಂದಷ್ಟು ಕಂಟ್ರೋಲ್ ಕೂಡ ಬಂದಿಲ್ಲ. ಜೊತೆಗೆ ಇಲ್ಲಿ ಏನು ಅಲ್ಲಿ ನೋಡ್ತಾ ಇರುವಂಥದ್ದು ಅಕ್ಕಪಕ್ಕದ ಬಡಾವಣೆಗೆ ಹೋಗೋದಕ್ಕೂ ಕೂಡ ಸಾಧ್ಯ ಆಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ತಾ ಇರೋದ್ರಿಂದಾಗಿ ಒಂದಷ್ಟು ಸಮಸ್ಯೆಗಳು ಕೂಡ ನಿರಂತರವಾಗಿ ಇದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಇದುವರೆಗೂ ಈ ಒಂದು ಬಡಾವಣೆಯಲ್ಲಿ ಪರ್ಮನೆಂಟ್ ಆದ ಒಂದು ಈ ನೀರು ಹೊರ ಹೋಗೋದಕ್ಕೆ, ಅಂತಂದ್ರೆ ಅಕ್ಕಪಕ್ಕದಲ್ಲಿ ಜಿಗಣಿ ಸೇರಿದಂತೆ ಬೇರೆ ಬೇರೆ ಭಾಗದಿಂದ ಸಾಕಷ್ಟು ಕೆರೆಗೆ ಅಕ್ಕಪಕ್ಕದಲ್ಲಿ ರಾಜಕಾಲುವೆ ಮೂಲಕ ನೀರು ಹರಿದು ಬರುತ್ತೆ. ಆದರೆ ಆ ನೀರನ್ನ ಏನು ಹೊರ ಹೋಗೋದಕ್ಕೆ ಏನು ಸೊಲ್ಯೂಷನ್ ಕಂಡುಹಿಡಬೇಕಾಗಿತ್ತು ಅದನ್ನ ಇದುವರೆಗೂ ಕೂಡ ಮಾಡಿಲ್ಲ. ಜೊತೆಗೆ ಇಲ್ಲಿ ಒಂದಷ್ಟು ಸ್ವಯಂ ಸೇವಕರು ಕೂಡ ನೋಡ್ತಾ ಇರುವಂಥದ್ದು ದೃಶ್ಯದಲ್ಲಿ ಆ ಒಂದು ಬೆಳಗ್ಗೆಯಿಂದ ಕೂಡ ಏನು ಕಾರ್ಯಾಚರಣೆಯನ್ನ ಏನು ಮಾಡ್ತಿದ್ದಾರೆ, ಅವ್ರಿಗೆ ಬೇಕಾದಂತ ಊಟ ಹಾಗೂ ತಿಂಡಿಗಳನ್ನು ಕೂಡ ತಂದು ಕೊಡುವಂತ ಒಂದಷ್ಟು ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿ ನಾನೊಂದು ಮನೆ ಒಳಗಡೆ ಹೋಗಿ ಇಲ್ಲಿ ತೋರಿಸುವಂತ ಒಂದಷ್ಟು ಕೆಲಸವನ್ನು ಮಾಡ್ತೀನಿ. ಸ್ವಲ್ಪ ಯಾಮಾದ್ರೂ ಕೂಡ ಇಲ್ಲಿ ಬೀಳುವಂತ ಒಂದಷ್ಟು ಪರಿಸ್ಥಿತಿ ಇದೆ. ಇಲ್ಲಿ ಇಷ್ಟರ ಮಟ್ಟಿಗೆ ಏನು ಆ ಒಂದು ಸ್ವಚ್ಛತೆಯನ್ನ ಮಾಡ್ಕೊಂಡು ಇದ್ರೂ ಸಹ ನೋಡ್ತಾ ಇರುವಂಥದ್ದು ಏನು ಆ ಒಂದು ಒಳಗಡೆ ಏನು ಪ್ರಾಣಿಗಳು ಕೂಡ ಬೇರೆ ಬೇರೆ ರೀತಿಯ ಜಲಚರಗಳು ಕೂಡ ಒಳಗಡೆ ಬಂದಿದ್ದಾವೆ. ಇಲ್ಲಿ ನೋಡ್ತಾ ಇರುವಂಥದ್ದು ಇವೆರಡೂ ಕೂಡ ಯಾವುದೋ ಒಂದು ಏನು ಅಲ್ಲಿ ಆ ಚರಂಡಿಯಲ್ಲಿರುವಂಥ ಏನು ಪ್ರಾಣಿಗಳು ಕೂಡ ಒಳಗಡೆ ಬಂದಿದೆ, ಅಂದ್ರೆ ನೀರಿನಲ್ಲಿರುವ ಜಲಚರಗಳು ಕೂಡ ಒಳಗಡೆ ಬಂದಿದ್ದಾವೆ ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ಮಟ್ಟಿಗೆ ಪರಿಸ್ಥಿತಿ ಇದೆ ಅಂತ ನೋಡ್ಬೋದು. ಜೊತೆಗೆ ಆ ಮನೆ ಒಳಗಡೆ ಇನ್ನೂ ಕೂಡ ಆ ಸೋಫಾ ಸೇರಿದಂತೆ ಬೇರೆ ಎಲ್ಲ ವಸ್ತುಗಳು ಕೂಡ ಈಗ ಹಾಳಾಗೋಗಿದೆ. ಕೆಳಗಡೆ ಇರುವಂಥ ವಸ್ತುಗಳನ್ನೆಲ್ಲ ಕೂಡ ಈಗ ಮೇಲೆ ಇಟ್ಟು ಆ ಸೋಫಾದ ಮೇಲೆ ಒಂದಷ್ಟು ಇಟ್ಟು ಸ್ವಚ್ಛತೆ ಮಾಡುವಂಥ ಒಂದಷ್ಟು ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ನೋಡ್ತಾ ಇರುವಂಥದ್ದು ನೀವು ಕೂಡ ನೀರು ಏನು ಸೋಫಾ ಇಲ್ಲಿದೆ ಆ ನೀರೆಲ್ಲವೂ ಕೂಡ ಸೋಫಾದ ಇಲ್ಲಿವರೆಗೂ ಕೂಡ ಬಂದಿತ್ತು ಅಂತ ಹೇಳಿದ್ರೆ ಈ ಸೋಫಾ ಇಷ್ಟುವರೆಗೂ ಒದ್ದೆ ಆಗೋಗಿದೆ. ಮನೆ ಒಳಗಡೆ ಎಷ್ಟು ಮಟ್ಟಿಗೆ ನೀರು ಬಂದಿದೆ ಅಂತ ಗೊತ್ತಾಗುತ್ತೆ. ಜೊತೆಗೆ ಆ ಗೋಡೆಯಲ್ಲೂ ಕೂಡ ಆ ಒಂದು ಆ ನೀರು ತುಂಬಿರುವ ಜಾಗ ಗೊತ್ತಾಗ್ತಾ ಇರುವಂಥದ್ದು. ಇಷ್ಟು ನೀರು ಒಳಗಡೆ ಬಂದಿದ್ದು ಆ ಎಲ್ಲ ನೀರನ್ನ ಈಗ ನೋಡ್ತಾ ಇರುವಂಥದ್ದು ದೃಶ್ಯದಲ್ಲಿ ಮನೆಯಲ್ಲಿ ಸಾಕಷ್ಟು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇರುವಂಥ ಯುವಕರೆಲ್ಲರೂ ಕೂಡ ಆ ನಿವಾಸಿಗಳೇನಿದ್ದಾರೆ ಅವರು ಆ ಮನೆಯಲ್ಲಿರುವ ನೀರನ್ನ ತೆರವು ಮಾಡುವ ಕೆಲಸ ಮಾಡ್ತಿದ್ದಾರೆ. ಈ ಹೆಬ್ಬಗೋಡಿ ನಗರಸಭೆ ಅಧಿಕಾರಿಗಳು ಹಾಗೂ ಈ ಒಂದು ಬಡಾವಣೆಯನ್ನ ಯಾರು ನಿರ್ಮಾಣ ಮಾಡಿದ್ದಾರೆ ಅವ್ರು ಇನ್ನಾದರೂ ಎಚ್ಚೆತ್ಕೊಳ್ಳದೆ ಹೋದ್ರೆ ಸಾರ್ವಜನಿಕರು ಬೀದಿಗಿಳಿದು ಹೋರಾಟ ಮಾಡುವ ಪರಿಸ್ಥಿತಿ ಎದುರಾಗೋದಕ್ಕೆ ಮುಂಚೆ ಇನ್ನಾದರೂ ಎಚ್ಚೆತ್ಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ತಾಜ್ ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಹೆಬ್ಬಗೋಡಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆಯೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.